ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮಗೆ ನಿವಾಸಿ ಪತ್ರ ಆನ್ಲೈನಲ್ಲಿ ಪಡೆಯೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಓಕೆನಾ ಸರ್? ನೀವು ಕೇಳ್ಬೋದು, ಸರ್ ನಿವಾಸಿ ಪತ್ರ ಪಂಚಾಯತಿಗೆ ಹೋದರೆ 2 ನಿಮಿಷದಲ್ಲಿ ಕೊಡ್ತಾರಲ್ಲ, ಆನ್ಲೈನಲ್ಲಿ ಯಾಕೆ ಅಪ್ಲೈ ಮಾಡಬೇಕಂತ. ಓಕೆ, ನೀವು ಲೋಕಲ್ ಆಗಿದ್ದರೆ ಅದೇ ಊರಲ್ಲಿದ್ದರೆ ಹೋಗಿ ತೊಗೋಬೋದು. ಅದೇ ನೀವು ಬೇರೆ ಊರಲ್ಲಿದ್ದರೆ, ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರೆ ಊರಿಗೆ ಬಂದು ತೊಗೊಳ್ಳೋಕೆ ಕಷ್ಟ ಆಗ್ತಿರುತ್ತೆ. ಆವಾಗ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಅಪ್ಲೈ ಮಾಡಿದ ಮೇಲೆ 7 ಡೇಸ್ ವರ್ಕಿಂಗ್ ಡೇಸಲ್ಲಿ ಇದು ನೀವು ಆನ್ಲೈನಲ್ಲೇ ಪ್ರಿಂಟ್ ತೊಗೋಬೋದು. ಇಲ್ಲಿ ಯಾರು ಸಿಗ್ನೇಚರ್ ಬೇಕಾಗಿಲ್ಲ, ಏನು ಬೇಕಾಗಿರೋದಿಲ್ಲ. ಡಿಜಿಟಲಿ ಸೈನ್ಡ್ ಆಗಿರುತ್ತೆ. ಎಲ್ಲೂ ಅಪ್ಲಿಕೇಶನ್ ಸಬ್ಮಿಟ್ಟು ಮಾಡಬೇಕಾಗಿಲ್ಲ. ಓಕೆನಾ? ಓಕೆ, ನೋಡಿ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಕ್ರೋಮ್ಗೆ ಹೋಗಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ಓಕೆನಾ? ಇಲ್ಲಿದೆ ನೋಡಿ, ನಾಡ ಕಚೇರಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ AJKJ ಹೋಮ್ ಪೇಜ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೋಡಿ, ಇವಾಗ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಓಕೆನಾ? ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿಬಿಟ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಲಿವಿಂಗ್ ಸರ್ಟಿಫಿಕೇಟ್ ಇದೆಯಲ್ಲ, ಇಲ್ಲಿ ಲಿವಿಂಗ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡಿ ಅಪ್ಲಿಕೇಶನ್ ಓಪನ್ ಆಯಿತು. ಸ್ವಲ್ಪ ಮಿನಿಮೈಸ್ ಮಾಡ್ಕೊತೀನಿ. ಓಕೆ, ಇಲ್ಲಿ ನೋಡಿ, ಇವಾಗ ಒಂದು ನಿಮಿಷ, ಇಲ್ಲಿ ನೋಡಿ ಸರ್ಟಿಫಿಕೇಟ್ ರಿಕ್ವೈರ್ಡ್ ಇನ್. ಓಕೆನಾ? ಸರ್ಟಿಫಿಕೇಟ್ ರಿಕ್ವೈರ್ಡ್ ಇನ್ ಅಂತ ಇದೆ. ನಿಮ್ಗೆ ಕನ್ನಡದಲ್ಲಿ ಬೇಕೋ ಅಥವಾ ಇಂಗ್ಲೀಷ್ ಫಾರ್ಮೆಟಲ್ಲಿ ಬೇಕು ಅಂತ ಕೇಳ್ತಾ ಇದೆ. ನೀವು ಕನ್ನಡ ಬೇಕಂದರೆ ಕನ್ನಡ, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಓಕೆ, ಇವಾಗ ನೋಡಿ ಎಂಟ್ರಿ ಮಾಡ್ಕೊಂತ ಹೋಗಿ ಡಿಸ್ಟಿಕ್ಕು, ಓಕೆ, ಆಮೇಲೆ ತಾಲೂಕು, ಆಮೇಲೆ ಹೋಬಳಿ, ಆಮೇಲೆ ಗ್ರಾಮ. ಓಕೆ, ಆಮೇಲೆ ಇಲ್ಲಿ ಬಂದುಬಿಟ್ಟು ಅರ್ಜಿದಾರನ ಹೆಸರು. ಇಲ್ಲಿ ಫಸ್ಟ್ ಏನು ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇದನ್ನ ಎಂಟ್ರಿ ಮಾಡಿಬಿಡಿ. ಅರ್ಜಿದಾರನ ID ಪ್ರಕಾರ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಓಕೆನಾ? ಇಲ್ಲಿದೆ ಅರ್ಜಿದಾರನ ID ಪ್ರಕಾರ. ಅಂದರೆ ನೀವು ಯಾವ ಅರ್ಜಿ ಅಥವಾ ಆಧಾರ್ ಕಾರ್ಡು, ಪಾನ್ ಕಾರ್ಡು ಏನು ಕೊಡ್ತೀರಲ್ಲ, ನಾನೀಗ ಮತದಾರರ ಗುರುತಿನ ಚೀಟಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಓಕೆನಾ? ಮತದಾರರ ಗುರುತಿನ ಚೀಟಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ID ಪ್ರೂಫಲ್ಲಿ ಏನು ಇರುತ್ತಲ್ಲ, ಈ ID ಪ್ರೂಫಲ್ಲಿ ಏನು ನಿಮ್ಮ ಹೆಸರು ಯಾವ ಥರ ಇದೆ ಅದೇ ಥರ ಇಲ್ಲಿ ತೊಗೊಳುತ್ತೆ, ಆಟೋದಲ್ಲೇ ತೊಗೊಂಬಿಡುತ್ತೆ. ಓಕೆನಾ? ಓಕೆ, ಇಲ್ಲಿ ಬಂದುಬಿಟ್ಟು ಈಗ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ. ಓಕೆನಾ? ಆಮೇಲೆ ಇಲ್ಲಿ ತಂದೆ ಹೆಸರು, ಆಮೇಲೆ ತಾಯಿ ಹೆಸರು. ಓಕೆನಾ? ಆಮೇಲೆ ಇಲ್ಲಿ ವಿಳಾಸ, ಆಮೇಲೆ ತಾಲೂಕು, ಡಿಸ್ಟಿಕ್ಕು, ಆಮೇಲೆ ಪಿನ್ ಕೋಡು. ಓಕೆನಾ? ಇಲ್ಲಿ ಬಂದುಬಿಟ್ಟು ನೀವು ನಿರ್ದಿಷ್ಟ ಉದ್ದೇಶ ಅಂತ ಇದೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ನೀವು ನಿರ್ದಿಷ್ಟ ಉದ್ದೇಶದಲ್ಲಿ ಎಜುಕೇಷನ್ ಪರ್ಪಸ್ ಬೇಕಂದರೆ ಶೈಕ್ಷಣಿಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗಕ್ಕಂದರೆ ಉದ್ಯೋಗ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ಇಲಾಖೆ ಅಂತ ಒಂದು ಆಪ್ಷನ್ ಇದೆ, ಅದೊಂದು ನೋಡಿ. ಇಲ್ಲಿ ನೀವು ಯಾವ ಇಲಾಖೆ ಯಾಕಂದರೆ ನೀವು ಇನ್ನೂ ಓದ್ತಿರೋದು ಏನು, ಯಾವ ವಿಷಯಕ್ಕೆ ಓದ್ತಿರ್ತೀರೋ, ಗೌರ್ಮೆಂಟ್ ಜಾಬ್ ಗೊತ್ತಿಲ್ಲ, ಯಾವ ಫೀಲ್ಡಿಗೆ ಹೋಗ್ತೀರ ಅನ್ನೋ ಗೊತ್ತಿರಲ್ಲ. ಅದಕ್ಕೆ ನೀವು ಈ ಥರ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಓಕೆ, ಇಷ್ಟಾದಮೇಲೆ ಈಗ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿದೆ ನೋಡಿ, ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್. ಇಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ನೋಡಿ ಅಡ್ರೆಸ್ ಪ್ರೂಫ್ ಫೈಲನ್ನು ಚೂಸ್ ಮಾಡಿ. ನಾನು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ತೀನಿ. ಓಕೆನಾ? ಓಕೆ, ಇಲ್ಲಿದೆ. ಓಕೆ, ಅಪ್ಲೋಡ್ ಕೊಡಿ. ಓಕೆ, ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಇದೆ. ಓಕೆನಾ? ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿದೆ ನೋಡಿ ಸೆಲ್ಫ್ ಡಿಕ್ಲರೇಷನ್. ಓಕೆ, ಅದನ್ನು ಅಪ್ಲೋಡ್ ಕೊಡಿ. ಓಕೆನಾ? ಓಕೆ, ಆಮೇಲೆ ಇನ್ನೊಂದು ID ಪ್ರೂಫ್ ಕೇಳ್ತಿದೆ. ID ಪ್ರೂಫನ್ನು ಅಪ್ಲೋಡ್ ಮಾಡಿ. ಅದಕ್ಕೂ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಯಾವುದಾದ್ರೂ
ಅಪ್ಲೋಡ್ ಮಾಡಿ. ನಾನು ಆಧಾರ್ ಕಾರ್ಡನ್ನೇ ಮತ್ತೊಂದು ಸಲ ಅಪ್ಲೋಡ್ ಮಾಡ್ತೀನಿ. ಅದನ್ನು ಅಪ್ಲೋಡ್ ಕೊಡಿ. ಚೂಸ್ ಮಾಡಿಬಿಟ್ಟು ಅಪ್ಲೋಡ್ ಅಂತ ಕೊಡಬೇಕು. ಓಕೆ, ಅಪ್ಲೋಡ್ ಆಯಿತು. ಓಕೆನಾ, ಈಗ ಸೇವ್ ಅಂತ ಕೊಡಿ. ಓಕೆ, ಪ್ರೊಸೆಸ್ ಆಗ್ತಿದೆ. ಓಕೆ, ಇವಾಗ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಇಮೇಜ್ ವ್ಯಾಲ್ಯೂ ಇದೆ. ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. 7859123. ಓಕೆನಾ, ಇಷ್ಟಾದಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಓಕೆ, ಪ್ರೊಸೆಸಿಂಗ್ ಆಗ್ತಿದೆ. ಒಂದು ನಿಮಿಷ ವೇಟ್ ಮಾಡಿ. ಎಲ್ಲ ಪ್ಯಾರಾಮೀಟರ್ಸು ಅಪ್ಡೇಟ್ ಆಗ್ತಿರ್ತವೆ ಅದು ಆನ್ಲೈನಲ್ಲಿ. ಇದು ಸೇವ್ ಅಂದರೆ ಮತ್ಲಬ್ ಸಬ್ಮಿಟ್ ಅಂತ ಮೀನಿಂಗ್ ಆಗುತ್ತೆ. ಓಕೆ, ಇಲ್ಲಿ ಬಂತು ನೋಡಿ. ಈಗ ಇಲ್ಲಿದೆಯಲ್ಲ ಅಕ್ನಾಲೇಜ್ಮೆಂಟ್ ನಂಬರ್ ಇದೆಯಲ್ಲ, ಇದು ಕೀಪ್ ಇಟ್ ಫಾರ್ ಫ್ಯೂಚರ್ ರೆಫರೆನ್ಸ್. ಓಕೆನಾ, ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆನಾ, ಅಪ್ಲಿಕೇಶನ್ ವಿಲ್ ಬಿ ಪ್ರೊಸೆಸ್ಡ್ ಓನ್ಲಿ ಆಫ್ಟರ್ ಸಕ್ಸಸ್ಫುಲ್ ರಿಸಿಪ್ಟ್ ಆಫ್ ಪೇಮೆಂಟ್ ಆರ್ ಎಸ್ ₹25 ಬೈ ಕ್ಲಿಕ್ಕಿಂಗ್ ಆನ್ಲೈನ್ ಪೇಮೆಂಟ್. ಓಕೆನಾ, ಇವಾಗ ನೀವು ₹25 ಪೇಮೆಂಟನ್ನು ಫೀಸನ್ನು ನೀವು ಆನ್ಲೈನಲ್ಲಿ ಪೇ ಮಾಡಿದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಓಕೆನಾ, ಇಲ್ಲಿ ನೋಡಿ. ಓಕೆ, ಇಲ್ಲಿ ಬರ್ತಾಯಿದೆ ನೋಡಿ, ಅಕ್ನಾಲೇಜ್ಮೆಂಟ್ನವರು ಅಮೌಂಟು ಬಂತು. ಇವಾಗ ಇಲ್ಲಿ ಐ ಅಕ್ಸೆಪ್ಟ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು SBI EP ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡಿ, ನಿಮಗೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಆ ನಂಬರ್ನ ಎಂಟ್ರಿ ಮಾಡಿ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ಮಾಡ್ಬೋದು. ನಾನು ಕಾರ್ಡನ್ನು ಎಂಟ್ರಿ ಮಾಡಿ ಮಾಡ್ತೀನಿ. ಓಕೆನಾ, ಓಕೆ, ಎಕ್ಸ್ಪೈರ್ಡ್ ಮಂತ್ ಹಾಕಿ, ಅದೇ ಥರ ಎಕ್ಸ್ಪೈರ್ ಇಯರ್, ಅದೇ ಥರ CV ವ್ಯಾಲ್ಯೂ ಹಾಕಿಬಿಡಿ. ಆಮೇಲೆ ಕಾರ್ಡ್ ನೇಮ್ ಕಾರ್ಡ್ ಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ಏನಿದೆಯಲ್ಲ ಅದನ್ನು ಎಂಟ್ರಿ ಮಾಡಿಬಿಡಿ. ಓಕೆನಾ, ಈಗ ಪೇ ನೌ ಅಂತ ಕೊಡಿ. ಓಕೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ಎಂಟ್ರಿ ಮಾಡಿಬಿಡಿ. ಒಂದು ನಿಮಿಷ, OTPಯನ್ನು ಓಪನ್ ಮಾಡ್ತಾ ಇದ್ದೇನೆ. OTPನ ಎಂಟ್ರಿ ಮಾಡಿದರೆ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಓಕೆನಾ, 143473. ಓಕೆನಾ, ಸಬ್ಮಿಟ್ ಕೊಡಿ. OTP ಎಂಟ್ರಿ ಮಾಡಿದ ಮೇಲೆ ಓಕೆ ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು. ಓಕೆನಾ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಇಲ್ಲಿ ನೋಡಿ, ನೀವು ಇದು ಅಕ್ನಾಲೇಜ್ಮೆಂಟ್ ನಂಬರನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಸೈನ್ ಅಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಇದು ಅಪ್ಲಿಕೇಶನ್ ಇಲ್ಲಿದೆ. ಓಕೆನಾ, ಇದು ನಿಮ್ಮ ಅಪ್ಲಿಕೇಶನ್. ಓಕೆನಾ, ಆಮೇಲೆ ನೀವು ಬಂದುಬಿಟ್ಟು ಈಗ ಇದು ನೋಡಿ, ಇದು ಲಿವಿಂಗ್ ಸರ್ಟಿಫಿಕೇಟ್ ಇದೆಲ್ಲ 7 ವರ್ಕಿಂಗ್ ಡೇಸ್ ಬೇಕು ನಿಮಗೆ ಪ್ರಿಂಟ್ ತೊಗೊಳ್ಬೇಕಂದ್ರೆ, ಅಂದರೆ ಸರ್ಟಿಫಿಕೇಟ್ ರೆಡಿ ಆಗ್ಬೇಕಂದ್ರೆ. ಓಕೆನಾ, ನೀವು ಅವಾಗಿವಾಗ ಇಲ್ಲಿ ಗೆಟ್ ಸ್ಟೇಟಸ್ ಇದೆಯಲ್ಲ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ನಂಬರನ್ನು ಎಂಟ್ರಿ ಮಾಡ್ತಾ ಇರಬೇಕು. ಓಕೆನಾ, ಇಲ್ಲಿ ಈ ಥರ ಎಂಟ್ರಿ ಮಾಡ್ತಾ ಇದ್ದರೆ ಅಕ್ನಾಲೇಜ್ಮೆಂಟ್ ನಂಬರ್ ಎಲ್ಲ ಇಲ್ಲಿ ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಕೋರಿಕೆ ಡ್ಯಾಶ್ ತಾಲೂಕು ಜಿಲ್ಲೆ ನಿರ್ವಾಹಕ ಬಳಿ ಸ್ಥಿತಿ ಬದಲಾವಣೆ ಹಂತದಲ್ಲಿ ಬಾಕಿ ಇದೆ ಅಂತ ಅದು ತೋರಿಸ್ತಿರುತ್ತೆ. ಓಕೆನಾ, ಆಮೇಲೆ ಇದು ಅಪ್ರೂವ್ ಆದಮೇಲೆ ಇಲ್ಲಿ ಏನಂತ ಬರುತ್ತಪ್ಪ ಅಂದರೆ, ಇದೆಲ್ಲ ಹೋಗಿಬಿಟ್ಟು ಇಲ್ಲಿ ಏನಂತ ಬರ್ತಪ್ಪ ಅಂದರೆ ನಿಮ್ಮ ಕೋರಿಕೆಯನ್ನು ಅನುಮೋದಿಸಲಾಗಿದೆ ಅಂತ ಬರ್ತದೆ. ಅಂದರೆ ಆವಾಗ ನಿಮ್ಮದು ಸರ್ಟಿಫಿಕೇಟು ಪ್ರಿಂಟ್ ತೊಗೊಳಕ್ಕೆ ರೆಡಿ ಇದೆ ಅಂತ. ನೀವು ಎಲ್ಲಿ ಬೇಕಾಗಿಲ್ಲ, ನೀವು ಇಲ್ಲೇ ಪ್ರಿಂಟ್ ತೊಗೋಬೋದು. ನೋಡಿ, ಅದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಗಿಬಿಟ್ಟು ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಕೊಡಬೇಕು. ಓಕೆನಾ, ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಕೊಟ್ಟು ಇಲ್ಲಿ ನೋಡಿ, ಇದು ಇದೆಯಲ್ಲ
ಇದು ಇಲ್ಲಿ ನಾವು ಅಕ್ನಾಲೇಜ್ಮೆಂಟ್ ನಂಬರ್ ಎಂಟ್ರಿ ಮಾಡಿದರೆ ಇಲ್ಲಿ ಸರ್ಚ್ ಅಂತ ಕೊಡಬೇಕು. ಓಕೆನಾ. ಅಪ್ಲಿಕೇಶನ್ ಈಸ್ ನಾಟ್ ಇನ್ ಫೌಂಡ್, ಇಲ್ಲಿ ನೋಡಿ. ಓಕೆನಾ. ಇದು ಅಪ್ಲಿಕೇಶನ್ ಈಸ್ ನಾಟ್ ಇನ್ ಫೇಸ್ ಅಂತ ಬರುತ್ತೆ. ಓಕೆನಾ. ಇದು ಅಂದರೆ ನಾನು ಓಲ್ಡ್ ಒನ್ ಇದನ್ನು ಎಂಟ್ರಿ ಮಾಡ್ತಿರೋದು, ನಾನು ಇದನ್ನು ಶೇರ್ ಮಾಡ್ಕೊತಾ ಇಲ್ಲ. ಆಮೇಲೆ ನಿಮ್ಮ ಹತ್ರ ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತಲ್ಲ, ಅದನ್ನು ನೀವು 7 ಡೇಸ್ ವರ್ಕಿಂಗ್ ಆದಮೇಲೆ ಅಥವಾ ಅದು ಗೆಟ್ ಸ್ಟೇಟಸ್ ಅಂತ ತೋರಿಸಿನಲ್ಲ, ಅದು ಅನುಮೋದಿಸಲಾಗಿದೆ ಅಂತ ಬಂದ ಮೇಲೆ ಸ್ಟೇಟಸ್ಸು ನೀವು ಇಲ್ಲಿ ಪ್ರಿಂಟ್ ಹೋಗ್ಬಿಟ್ಟು ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಇಲ್ಲಿ ನೋಡಿ ಅಕ್ನಾಲೇಜ್ಮೆಂಟ್ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟ ಮೇಲೆ ಅದು ಇಲ್ಲಿ ನೋಡಿ, ಇಲ್ಲಿ ಏನು ಗೊತ್ತಾ, ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಂಬರು ನಮ್ಮ ಹೆಸರು ಬರುತ್ತೆ, ಅಕ್ನಾಲೇಜ್ಮೆಂಟ್ ನಂಬರ್ ಹೆಸರು ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಪ್ರಿಂಟ್ ಕೊಡಬೇಕು. ಪ್ರಿಂಟ್ ಕೊಟ್ಟರೆ ನಿಮಗೆ ಸರ್ಟಿಫಿಕೇಟು ಬರುತ್ತೆ. ಇದು ನೋಡಿ ಫಿಸಿಕಲಿ ಸೈನ್ಡ್ ಏನು ಬೇಕಾಗಿಲ್ಲ, ಇದು ಡಿಜಿಟಲಿ ಸೈನ್ಡ್ ಸಿಸ್ಟಮ್ ಜನರೇಟೆಡ್ ಸೈನ್ಡ್ ಆಗಿ ತಹಸೀಲ್ದಾರ್ ಕಡೆಯಿಂದ ಅಪ್ರೂವ್ ಆಗಿ ಬಂದಿರುತ್ತೆ. ಓಕೆನಾ. ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಇದು 5 ವರ್ಷ ವ್ಯಾಲಿಡಿಟಿ ಆಗಿರುತ್ತೆ. ಆದರೆ ಏನಪ್ಪ ಒಂದು ಇಂಪಾರ್ಟೆಂಟ್ ಅಂದರೆ, ನೀವೇನಿಲ್ಲಿ ಪ್ರಿಂಟ್ ಆಪ್ಷನ್ ಬರುತ್ತಲ್ಲ, ಈ ಪ್ರಿಂಟ್ ಆಪ್ಷನ್ನು ಒಂದು ಸಲ ಮಾತ್ರ ತೊಗೋಬೋದು. ನೀವು ಒಂದು ಸಲ ಪ್ರಿಂಟ್ ಮಾತ್ರ ತೊಗೋಬೋದು, ಪದೇ ಪದೇ ತೊಗೊಳಕ್ಕಾಗಲ್ಲ. ಓಕೆನಾ. ಒಂದು ಸಲ ಪ್ರಿಂಟ್ ತೊಗೊಂಡ್ಮೇಲೆ ಆಮೇಲೆ ಇಲ್ಲಿ ಪ್ರಿಂಟ್ಗೆ ಹೋಗಿ ರೀಪ್ರಿಂಟ್ ಸರ್ಟಿಫಿಕೇಟ್ ಅಂತ ತೊಗೋಬೋದು, ಅದು ಮತ್ತೆ ಚಾರ್ಜ್ ಆಗುತ್ತೆ. ಓಕೆನಾ. ಬಟ್ ನಾನು ಒಂದು ಸಲ ಏನು ಗೊತ್ತಾ, ಒಂದು ಸಲ ಅಪ್ಲೈ ಮಾಡಿದ್ದೆ. ನಾನು ಅಪ್ಲೈ ಮಾಡಿದ ಮೇಲೆ ಪ್ರಿಂಟು ಎಲ್ಲ ಓಕೆ ಅಲ್ಲ, ಅನುಮೋದಿಸಲಾಗಿತ್ತು, ಎಲ್ಲ ಆಗಿತ್ತು. ಪ್ರಿಂಟ್ ಕೊಟ್ಟೆ, ನನ್ನ ಪ್ರಿಂಟ್ ಬರಲಿಲ್ಲ. ಏಕಪ್ಪ ಅಂದರೆ ಒನ್ ಟೈಮ್ ಅಷ್ಟೇ ಆಪ್ಷನ್ ಅದು. ನಂದು ಏನಾಗಿತ್ತಪ್ಪ ಅಂದರೆ, ಇದು ಡೊಮೈನ್ ಲಿಂಕ್ ಇದೆಯಲ್ಲ, ಇಲ್ಲಿ ಪಾಪಪ್ ಬ್ಲಾಕ್ ಆಗಿಬಿಟ್ಟಿತ್ತು ಅದು. ಅದಕ್ಕೆ ನಾವು ಪ್ರಿಂಟ್ ಕೊಟ್ಟಾಗ ಪ್ರಿಂಟು ಬರಲಿಲ್ಲ. ಅದು ಬರಲಿಕ್ಕೆ ನಾನು ಭಾಳ ಕಷ್ಟಪಟ್ಟಿದ್ದೇನೆ, ತಾಲೂಕು ಆಫೀಸ್ಗೆ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ. ಬಟ್ ಅದು ಅವರೆಲ್ಲೂ ಎಲ್ಲ ಕಡೆ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಿದೆ. ಅದಕ್ಕೆ ನಾನು ಸೆಕೆಂಡ್ ಟೈಮ್ ಅಪ್ಲೈ ಮಾಡಿಬಿಟ್ಟೆ. ಅದಕ್ಕೆ ನೀವು ಒಂದು ಸಲ ಪ್ರಿಂಟ್ ತೊಗೊಳುವಾಗ ಹುಷಾರಿಂದ ಪ್ರಿಂಟನ್ನು ತೊಗೋಬೇಕು, ಸಿಸ್ಟಮ್ ಎಲ್ಲ ಪ್ರಿಂಟ್ ಎಲ್ಲ ಓಕೆ ಇಟ್ಕೊಂಡು. ಓಕೆನಾ. ನೋಡಿ, ಇದು ನನಗೆ ತಿಳಿದ ಮಟ್ಟಿಗೆ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೇನೆ. ಇದು ನಿಮಗೆ ಹೆಲ್ಪ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಲೈಕ್ ಮತ್ತು ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ಇಂಥ